ನಮಸ್ಕಾರ ಎಲ್ರಿಗೆ ಸಹ. ಸೊ ಇವತ್ತಿನ ವಿಷಯ ಅಂತ ಹೇಳಿದ್ರೆ, ಮಂಗಳೂರಿನ ವ್ಯಕ್ತಿ ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ. ಯಾಕಂತ ಹೇಳಿದ್ರೆ ಅವರು ತುಂಬ ಸಿಟ್ಟಲ್ಲಿದ್ದಾರೆ. ಸಿಟ್ಟಂತ ಹೇಳಿದ್ರೆ ಬೇಸರದಲ್ಲಿದ್ದಾರೆ. ಯಾಕಂತ ಹೇಳಿದ್ರೆ ಬಿಗ್ ಬಾಸ್ ಅಲ್ಲಿ ಒಬ್ಬ ವ್ಯಕ್ತಿ ಭಾರಿ ನಾಟಕ ಮಾಡಿಕೊಂಡು ಆಟ ಆಡ್ತಿದ್ದಾರೆ ಅಂತ ಹೇಳಿ ಇವರದೊಂದು ವಾದ ಅಂತೆ. ಸೊ ಯಾರು ಆ ವ್ಯಕ್ತಿ ಅಂತ ಹೇಳಿ ಅವರ ಬಾಯಲ್ಲಿ ಕೇಳುವ. ಯಾರು ಆ ವ್ಯಕ್ತಿ ಸರ್ ಬಿಗ್ ಬಾಸ್ ಮನೆಯಲ್ಲಿ ನಿಮ್ಗೆ ನಾಟಕೀಯ ಅಂತ ಅನಿಸಿದ್ದು? ನಾಟಕೀಯ ಅಂತಲ್ಲ, ನಾಟಕೀಯ ಇಲ್ಲಂದ್ರೆ ಮಾಡ್ತಾರೆ, ನಾಟಕೀಯ ಅಂತಲ್ಲ, ನಾಟಕನೇ ಅದು. ಫೇಕ್ 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 ಅಂದ್ರೆ ನೋಡಿ, ನಾನು ಹೆಸರು ಹೇಳ್ಬೇಕಲ್ಲ. ಸ್ಪಂದನ ಎಂತ ಸೇಫ್ಗೆ ಮಾಡ್ತಿದಾರೆ ಅಂದ್ರೆ ಎಲ್ಲರ ಜೊತೆನೆ ಒಂಥರ ಮಿಂಗಲ್ ಹಾಕೊಂಡು ನೋಡಿ. ಫಸ್ಟಿಗೆ ಅವಳಿಗೆ ಬೇಕಾಗಿದ್ದು ಯಾರು? ಮಾಳು. ಫಸ್ಟ್ ಜಂಟಿ ಅಂತ ಇತ್ತಲ್ಲ, ಹಾಗಿರುವಾಗ ಮಾಳನ್ನು ಬಾರಿ ಹೊಗಳ್ತಿದ್ಲು. ಅವ್ರ ಹಂಗೆ ಇವ್ರು ಹಿಂಗೆ ಅಂತ. ನಂತರ ಸ್ವಲ್ಪ ಅದು ಜಂಟಿ ಹೋಯ್ತಲ್ಲ, ಹೋದ್ಮೇಲೆ ಮತ್ತೆ ಇಲ್ಲ ಇವ್ರ ಜೊತೆ ಎಲ್ಲ ಮಿಕ್ಸ್ ಆಗ್ಲಿಕ್ಕೆ ಶುರು ಮಾಡಿದ್ಲು. ಎಲ್ಲರೂ ಫಸ್ಟ್ ಏನ್ ಗೊತ್ತಾ, ಇವಳು ಒಂಥರ ನಮ್ ಕಡೆಯಲ್ಲಿ ಹೇಳ್ತಾರಲ್ಲ, ಕಡೆಗೆ ನಿಲ್ಸುದು, ಅವ್ರ ಸೈಡಿಗೆ ಹಾಕಿ ಬಿಡುದು. ಯಾರನ್ನು? ಸ್ಪಂದನನ. ಎಲ್ಲರೂ ವೇಸ್ಟ್ ಬಾಡಿ ಅಂತ ಹೇಳಿದ್ರಲ್ಲ, ಆಗ ಅಲ್ಲಿ ಕುತಂತ್ರ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಇಂಟರ್ನಲ್. ಅವ್ರಿಗೆ ನಮ್ಗೆ ಅದು ಗೊತ್ತೇ ಆಗಿಲ್ಲ. ಜನಗಳು ಏನ್ ಮಾಡಿದ್ರು ಗೊತ್ತಾ, ಅವಳು ಎಲ್ಲ ಕಡೆನೂ ಮಾತಾಡ್ಕೊಂಡು ಒಳ್ಳೆ ರೀತಿ. ನೋಡಿ, ಫಾರ್ ಎಕ್ಸಾಂಪಲ್ ನಾನು ಒಂದ್ ಹೇಳ್ತೀನಿ ಕೇಳಿ. ಈಗ ಸ್ಪಂದನ ಟೀಮಲ್ಲಿ ಎತ್ಕೊಂಡು ಈಗ ಗಿಲ್ಲಿ ಗಮ್ಮತ್ ಮಾಡೋದು ಎಲ್ಲ ನೋಡ್ತಾರೆ. ಅಲ್ಲಿ ಗಿಲ್ಲಿ ಬಗ್ಗೆ ಹೇಳ್ಕೊಡುದು ಅಶ್ವಿನ್ ಜೊತೆ ನೀವು ಒಳ್ಳೆಯವರು, ನೀವು ಆತರ ಮಾಡಿ ತಪ್ಪು. ಗಿಲ್ಲಿ ಏನಾದ್ರು ಹೇಳಿದ್ರೆ ಹೌದು, ಅವನು ಆತರನೇ, ಅದು ಮಾಡಿ ತಪ್ಪು, ಅವ್ನು ಮಾಡಿ ತಪ್ಪು, ಒಳ್ಳೆ ರೀತಿಯಲ್ಲಿ ಹೇಳಿದ್ರು. ಅದನ್ನ ಹೋಗಿ ಸಾರಿ ಕೇಳಂತ ಗಿಲ್ಲಿ ಹತ್ರ ಒಂದ್ ದಿವಸ ಹೇಳಿದ ಅಲ್ಲ. ಅದು ಬಿಟ್ಟು ರಘು ಹೇಳಿದಾನೆ, ರಕ್ಷಿತ ಹೇಳಿದಾನೆ, ಇವಳು ಹೇಳಿದ, ಇವಳು ಫಿಟ್ಟಿಗೆ ಇಡುದು. ಅರ್ಥ ಆಯ್ತಾ? ಅಲ್ಲಿ ಅವಳು ಅಂದ್ರೆ ಅಲ್ಲಿ ಏನೇ ಗೊತ್ತಾ, ಇಲ್ಲಿ ನಾಡಿ ನಾಮಿನೇಟ್ ಬರುವಾಗ ಅಶ್ವಿನಿ ಹೆಸರು ತೆಗಿ ಬರೋದಲ್ಲ. ಈಗ ಮೊನ್ನೆ ರೀಸೆಂಟ್ ಆಗಿ ಮಾಳು ಬಗ್ಗೆ ನೋಡಿ, ಒಬ್ರು ಪಾಪ ಅಂತ ಎಷ್ಟು ಸಲ ಅಲ್ಲ, ಅವಳು ಜಂಟಿ ಆಗಿದ್ಲು. ಮಾಳು ಬಗ್ಗೆ ಅಣ್ಣ ಅಂತ ಕರಿತಾರಲ್ಲ, ಅವ್ನು ಸ್ವಲ್ಪ ಬೆಲೆ ಇಲ್ವಾ? ಮಾಳುನ ಯಾಕೆ ಕರೀತಲ್ಲ ಅಂತ ಹೇಳಿದ್ರೆ, ಮಾಳು ಅವರು ಜಾಸ್ತಿ ಎದುರು ಬಂದು ಮಾತಾಡಲ್ಲ, ಸ್ಟ್ರಾಂಗ್ ಆಗಿ ಮಾತಾಡಲ್ಲ. ಮಾಳು ಒಂದು ಇದು ಈಸಿಯಾಗಿ ಸಿಕ್ಕಿದ. ಮತ್ತೆ ಈಗ ಜಾಸ್ತಿ ಮಾತಾಡ್ತಿದ್ದಲ್ಲ ಅಂದ್ರೆ ನಂಗೆ ಅವಳು ಮುಖ ನೋಡೋ ಗೊತ್ತಾಗುತ್ತೆ ನಾಟಕೀಯ ಎಷ್ಟು. ಅವಳು ಒಂಥರ ರೀಸನ್ ಕೊಡುವಾಗ ಮೊನ್ನೆ ನೋಡ್ತಿದ್ದೆ ಮಾಳು ಬಗ್ಗೆ. ಮಾಳು ಆತರ ಹೇಳೋದು ನೋಡಿ, ಅವಳ ಮುಖ ನೋಡಿದ್ರ ಬೇಜಾರಾಗ್ಬೇಡಿ ಅಂತೆ. ಮಾಳು ಒಂದು ವಿಷಯ ಹೇಳಿದ್ರು, ನಾನು ನಿಮ್ಮನ್ನು ಕರೆದ್ರು ನೀವು ಬರಲ್ಲ ಮಾತಾಡೋಕೆ. ಅವಳು ಬ್ಯಾಚುಲರ್ ಅಲ್ಲ, ಹೋಗಿ ಧನುಷ್ ಮತ್ತೆ ಅಭಿಷೇಕ್ ಜೊತೆ ಮಾತಾಡೋದು, ನಾಟಕ ಮಾಡ್ಕೊಂಡು. ಅದು ಕೂಡ ಒಂದೇ ಹೇಳ, ಕಾವ್ಯ ಗಿಲ್ಲಿ ಜೊತೆನೂ ಮಾತಾಡಲ್ಲ ಜಾಸ್ತಿ. ಏನಕ್ಕೆ ಮಾತಾಡಲ್ಲ ಗೊತ್ತಾ, ಗಿಲ್ಲಿ ಕಾವ್ಯ ಅಂತಾನೆ ಇರ್ತಾನೆ, ಇವಳೊಂದು ಸ್ವಲ್ಪ ಇದು ಮಾಡ್ತಾರೆ. ಆದ್ರೂ ಕೂಡ ಅಲ್ಲಿ ಏನ್ ಮಾಡ್ತಾರೆ, ಕಾವ್ಯ ಜೊತೆ ಹೇಳ್ಕೊಡುದು ನೋಡಿದೆ. ಕಾವ್ಯನ ಗಿಲ್ಲಿನ ಬಗ್ಗೆ ಸರಿಯಿಲ್ಲ ನಿಮ್ ಬಗ್ಗೆ ಹೆಂಗೆ ಅದ್ ನಾನು ಏನಿದ್ರು ಡೈರೆಕ್ಟ್ ಆಗಿ ಒಮ್ಮೆ ಅವಳು ಹೇಳಿ ಕಾವ್ಯ ಡೈರೆಕ್ಟ್ ಆಗಿ ಹೋಗಿ ಕೇಳಿದಲ್ಲ ಗೊತ್ತಾ, ಫಿಟ್ಟಿಂಗ್ ಇಟ್ಟಿದೆ ಯಾರು ಇವಳೆ. ಹೌದು. ಮತ್ತೆ ಕಾವ್ಯ ಇಲ್ಲದಿದ್ದಾಗ ಗಿಲ್ಲಿಯ ಜೊತೆ ನಾಟಕ ಮಾಡ್ತಾಳಲ್ಲ, ದೊಡ್ಡ ಅಂದ್ರೆ ಇಲ್ಲಿ ಸೇಫ್ ಗೇಮ್ ಮಾಡ್ತಿದ್ರು. ಬಿಗ್ ಬಾಸ್ ಬಗ್ಗೆ ಅರ್ಥ ಮಾಡ್ಕೊಂಡು ಯಾವ ತರ ಅಂದ್ರೆ, ಫಾರ್ ಎಕ್ಸಾಂಪಲ್ ಇವಳು ಎಷ್ಟು ದಿವಸ ಅಂತ ಇರ್ಲಿಕ್ಕೆ ಆಗತ್ತೆ ಅಂದ್ರೆ, ನಾನು ಹೇಳು ಟಾಪ್ 5 ಕಂಟ್ರೀಸ್ ಹೌದು. ಅವಳು ಯಾವಾಗನೇ ಬರ್ಬೇಕಿತ್ತು, ರಾಷ್ಟ್ರಕ್ಕೆ ಬರ್ಬೇಕಿತ್ತು, ಕಾಕ್ರೋಚ್ ಗಿಂತ ಮೊದ್ಲೇ. ಮತ್ತೆಂತ ಯಾವಳು ಹೋಗ್ಬೇಕಿತ್ತು. ಅವಳು ಏನ್ ಮಾಡ್ತಿದ್ದಾನೆ ಅಲ್ಲಿ, ಎಂಟರ್ಟೈನ್ಮೆಂಟ್ ಏನಿಲ್ಲ, ಎಲ್ಲರ ಜೊತೆ ಪುಂಡಿ ಬೇಯಿಸುದು ಅಂತ ಹೇಳ್ತಾರೆ. ಧನುಷ್ ಮದುವೆ ಆಗಿಲ್ಲ ಅಂದ್ರೆ ಅವಳನ್ನು ಸೆಟ್ ಮಾಡ್ತಿದ್ಲ ಅಂತ. ಈಗ ಅಭಿಷೇಕ್ ಜೊತೆ ಪುಂಡಿ ಬೇಯಿಸುದು, ಮಾತಾಡ್ತಾ ಇರುದು, ಹರಟೆ ಹೊಡಿಯುದು. ಮತ್ತೆ ಟಾಸ್ಕ್ ಆಡಿದ್ರೆ ಅವಳಿಗೆ ಮಂಗಂತರ ಮಾಡ್ತಾರೆ. ಅಲ್ಲ, ಮೊನ್ನೆ ನೀರು ಟಾಸ್ಕ್ ಇತ್ತು, ನೀರು ಎರಿಚಿಕ್ಲಿಕ್ಕೆ ಗೊತ್ತಿಲ್ಲ ಅವಳಿಗೆ. ಇದು ಬಕೆಟ್ ಎತ್ತಲಿಗೆ ಗೊತ್ತಾಗ್ತಿಲ್ಲ ಅವಳಿಗೆ. ರಕ್ಷಿತನ ಬಗ್ಗೆ ರಕ್ಷಿತನೇ ದುಡಿದಲ್ಲ ಗೊತ್ತಾ ಅವಳನ್ನು. ರಕ್ಷಿತಾ ಹಿಂಗೆ ಮಾಡ್ತಿದ್ಲಲ್ಲ, ಹಂಗೆ ಮಾಡುವಾಗ ಅವಳನ್ನು ಹೆಂಗೆ ನಾನು ದಾಟಿ ಬರೋದಂತ ಗೊತ್ತಿಲ್ಲ. ಅವಳು ರಿಷಾ ಸ್ಟಾರ್ಟಿಂಗ್ ಬಂದಾಗ ಹೇಳಿದ್ಲಲ್ಲ, ನಾನು ಸ್ಪಂದನ ಈ ತರ ಹೊರಗಡೆ ಈ ತರ ಇಲ್ಲ. ಅವಳು ಮುಖ ನೋಡಿ ಅಂತೆ, ಅವಳು ನೋಡುವಾಗ ಗೊತ್ತಾಗುತ್ತೆ. ನಾಟಕೀಯ ಅಲ್ಲ, ಒಂಥರ ಮನಸ್ಸಿನ ಒಳಗೆಲ್ಲ ಚಂದ ಇದ್ದಾಳಲ್ಲ, ಮುಖದ ಅಹಂಕಾರ ಇದೆ, ಅದು ಅಹಂ ಈಗೋ. ನಾನ್ ಚಂದ ಇದ್ದೇನೆ ನಾನು ಯಾರು ಈಗ ಫಾರ್ ಎಕ್ಸಾಂಪಲ್ ಗಿಲ್ಲಿ, ಅವ್ನ್ ಗೊತ್ತುಂಟು, ಅವ್ನ್ ಕಾಮಿಡಿಯಲ್ಲಿ ಎಲ್ಲರನ್ನ ಇದು ಮಾಡ್ದ ಅಂತ. ಅವನ ಜೊತೆ ನೋಡಿಂತೆ ಒಳ್ಳೆ ರೀತಿಯಲ್ಲಿ ಇರ್ತಾನೆ, ಮಾತಾಡ್ಲಿಕ್ಕೆ ಹೋಗಲ್ಲ. ಗಿಲ್ಲಿಗೆ ಅಭಿಮಾನಿಗಳು ಜಾಸ್ತಿ, ಅದೆಲ್ಲ ಗೊತ್ತುಂಟು. ಅದಕ್ಕೆ ರಕ್ಷಿತನ್ ಜೊತೆ ಅದಕ್ಕೋಸ್ಕರ ಈಗ ನಾಟಕ ಮಾಡಿಕೊಂಡು ಫ್ರೆಂಡ್ಶಿಪ್ ಆಗಿದೆ ಅವಳು.
ಅವಳು ಕಮ್ಮಿ ಅವಳಲ್ಲ, ಅದಕ್ಕೇನೆ ಹೇಳಿದ್ರು ರಿಷಾ ನಿಂಗೆ ಗೊತ್ತು ಅಂದ್ರೆ ರಿಷಾ ಈಗ ಫಾರ್ ಎಕ್ಸಾಂಪಲ್ ರಿಷಾ ಕೂಡ ಸೀರಿಯಲ್ ಇದಾರೆ, ಅವ್ರು ಗೊತ್ತು ಹೆಂಗೆ ಅಂತ, ಅವ್ರು ಹೆಂಗಿರ್ತಾರೆ ಸಟ್ಟಲ್ಲೆಲ್ಲ ಹೆಂಗಿರ್ತಾರಲ್ಲ ಅದ್ರಲ್ಲಿ ನೋಡಿರ್ತಾರ ಅವ್ರು. ಹೌದು, ಮತ್ತೊಂದು ರಿಷಕ್ಕಿಂತ ಮೊದ್ಲೇ ಹೋಗ್ಬೇಕಿತ್ತು ಸ್ಪಂದನ. ರಿಷಾ ಚೆನ್ನಾಗಿ ರಿಷಾ ನೋಡ್ಲಿಕ್ಕೆ ನಿಜವಾಗಿ ಅವ್ರು ತುಂಬಾ ಆಕ್ಟಿವ್ ಆಗಿದ್ದದ್ದು ರಿಷಾನೇ. ಇಲ್ಲಿ ಏನ್ ಗೊತ್ತಾ, ನಾಮಿನೇಟ್ ಆಗ್ತಿಲ್ಲ ಸ್ಪಂದನ, ಹಂಗಾಗಿ ಸೇಫು. ಒಮ್ಮೆ ನಾಮಿನೇಟ್ ಆಗ್ಲಿ ಹೊರಗಡೆ ಹೋಗ್ತಾರೆ, ಹೋಗ್ಲೇಬೇಕಲ್ಲ, ವೇಸ್ಟ್ ಅದು. ಬಿಗ್ ಬಾಸ್ ಹೇಳ್ತಾರೆ ಈಗ ನೋಡಿ, ಒಂದ್ ದಿವ್ಸ ಹೇಳ್ತೀನಿ, ಈಗ ಸ್ಪಂದನ್ ಎಷ್ಟು ದಿವಸ ಸೇಫ್ ಆಗ್ತಾರೆ ಆಗ ಬಿಗ್ ಬಾಸ್ ಟೆನ್ಷನ್ ಆಗುತ್ತೆ, ಡೈರೆಕ್ಟ್ ನಾಮಿನೇಷನ್ ಮಾಡ್ತಾರೆ, ಹೋಗ್ಲೇಬೇಕಲ್ಲ. ಸೊ ಹಾಗೆ ನಿಮ್ಗೆ ಸ್ಪಂದನ ಇದು ಅಸಲಿ ರೂಪ ನೀವು ಹೇಳ್ತಿದ್ದೀರಿ, ಅವರು ಫೇಕ್ ಆಡ್ತಿದ್ದಾರೆ. ನನ್ಗೆ ಮೊನ್ನೆ ರೀಸನ್ ಕೊಡುವಾಗ್ಲೇ ಬೇಜಾರಾಗಿದೆ ಮಾರ್ರೆ. ಪಾಪ ಅವನು ಮಾಡು ಏನು ಮಾಡ್ತಾನೆ ಅಂತ ನಂಗೆ ಗೊತ್ತಿಲ್ಲ. ನೋಡಿ, ನಾನು ಮಾಳು ಬರಲ್ಲ, ಮಾಳು ಕಾಣಲ್ಲ, ಇವಳು ಏನ್ ಮಾಡ್ತದೆ, ಇವಳು ಕಾಣುದು ಯಾರ ಜೊತೆ, ಅಭಿಷೇಕ್ ಮತ್ತೆ ಧನುಷ್ ಜೊತೆ ಮಾತ್ರ ಅಲ್ಲ. ಯಾರಾದ್ರೂ ಮಾಡು ಅಭಿಮಾನಿ ನೋಡ್ತಿದ್ರೆ ಇದಕ್ಕೆ ಕಮೆಂಟ್ ಹಾಕಿ, ನಿಮ್ಗೆ ಸ್ಪಂದನ ಮಾಳು ಅಲ್ಲ. ಫಾರ್ ಎಕ್ಸಾಂಪಲ್ ಅಲ್ಲಿ ನಾವು ಇರ್ತಿದ್ವಿ, ನಾವು ಬಿಡ್ತಿದ್ವಾ, ಅವಳು ಆತರ ಎಲ್ಲ ಬೇಡದಿದ್ದೆಲ್ಲ ರೀಸನ್ ಕೊಟ್ಟಾಗ ನೀನ್ ಬಂದ್ ಅಂತ ಮಾತಾಡಿದ್ರೆ ನಾಮಿನೇಟ್ ಮಾಡಿದ್ರೆ ಆಗುತ್ತಾ? ಆದ್ರೆ ಇವ್ರು ರಿಕ್ವೆಸ್ಟ್ ಮಾಡ್ಕೊಂಡು ಕಾಲು ಹಿಡ್ಕೊಂಡು ಬಾ, ಇವನ್ ಅಷ್ಟು ಸಲ ಕಡ್ತಿದ್ದ ಹೋಗಿಲ್ಲ ಅಂದ್ರೆ ಅದು ಯಾರು ಪ್ರಾಬ್ಲಮ್? ಅವಳದೇ ನೀನ್ ಹೇಳುದು ನಾನು ಕೂಡ ಕರ್ತಿದ್ದೀನಿ ಅಲ್ಲ, ನೀನ್ ನಿಂಗೆ ಇಷ್ಟ ಬಂದಾಗ ನಾನ್ ಬರ್ಲಿಕ್ಕೆ ನಂಗೆ ಹುಚ್ಚ? ಹೌದು, ಕರೆಕ್ಟ್. ನೀನು ಫಸ್ಟಿಗೆ ರೆಸ್ಪೆಕ್ಟ್ ಕೊಡ್ಬೇಕು. ನಾನು ಕರ್ದೆ ಅಲ್ಲ, ಆಗ ಬರ್ಬೇಕು. ಆಗ ನಾನ್ ಕರೆದಾಗ ಅವಳು ಕರೆದಾಗ ನಾನು ಕೂಡ ಬರ್ತೀನಿ. ಮಾಡು ಅಂದ್ರೆ ಸಸಾರ, ಅವಳಿಗೆ ಸಸ್ಯರಲ್ಲಿ ಮದುವೆ ಆಗಿದೆ ಅಲ್ಲ, ನೀವು ಇವರಿಗೂ ಆಗಿಲ್ವಾ? ಧನುಷಿಗೆ ಆಗಿದೆ. ಧನುಷಿಗೆ ಆಗಿದೆ. ಅವ್ರದ್ದು ಫ್ರೆಂಡ್ಶಿಪ್ ಅಂತ ಹೊರಗಡೆ ಇತ್ತಲ್ಲ, ಮಾಳಿಗೆ ಫ್ರೆಂಡ್ಶಿಪ್ ಹೊರಗಡೆ ಇರ್ಲಿಲ್ಲಲ್ಲ, ಮದುವೆ ಆಗಿದಲ್ಲ. ಮಾಳು ಪಾಪ, ಅವನಿಗೆ ಏನು ಹೊರಗಡೆ ಎಲ್ಲ ಜನಗಳು ಇಲ್ದೇನ, ಅವನು ಸೇಫ್ ಆಗಿದೆ, ಪ್ರತಿ ವಾರ ಸೇಫ್ ಆಗ್ತಿದ್ದಾನೆ ಅವನು. ಮತ್ತೆ ಸ್ವಲ್ಪ ಮಾತಾಡಿದ್ರೆ ಫೈನಲ್ ಹೋಗ್ತಾರೆ. ಒಳ್ಳೆ ಕಂಟೆಸ್ಟೆಂಟ್. ಅವನು ವಿಚಾರ ಏನಂದ್ರೆ ಅಲ್ಲಿ ಅವನು ಸ್ವಲ್ಪ ಹಳ್ಳಿ ಇದು ಮಾತಾಡುವಾಗ ಅವ್ರ ಮೈಂಡ್ ಸೆಟ್ ಎಲ್ಲ ಹಳ್ಳಿದಿದೆ. ಅವನಿಗೆ ಈಗ ಸಿಟಿಯಲ್ಲಿ ಏನಾಗುತ್ತೆ ಅದು ಗೊತ್ತಿಲ್ಲ ಪಾಪ. ಆಗ ಏನಾಗುತ್ತೆ ಗೊತ್ತಾ, ಅಲ್ಲಿ ಅವ್ರು ಏನು ಮಾತಾಡ್ತಾರೋ ಇವನು ಕೂಡ ಅರ್ಥ ಆಗಲ್ಲ. ಇವನು ಸ್ವಲ್ಪ ಸ್ಪೀಡ್ ಮಾತಾಡ್ತಾನಲ್ಲ, ನಾನು ಸ್ಪೀಡ್ ಆಗಿ ಮಾತಾಡ್ಲಿಕ್ಕೆ ಅವ್ರ ಭಾಷೆ ಲ್ಯಾಂಗ್ವೇಜ್ ಸ್ಲ್ಯಾಂಗ್ ತೆಗ್ದ್ರೆ ಅವ್ರಿಗೆ ಏನಾದ್ರು ಬೇಜಾರಾಗುತ್ತಾ? ಆತರ ಮೆಂಟಾಲಿಟಿ. ಒಳ್ಳೆ ಮನುಷ್ಯ. ಅವನು ಯಾರಿಗೆ ಹರ್ಟ್ ಮಾಡೋರಿಗೆ ಈ ತರ ಮಾಡಿದ್ವಿ. ಮೊನ್ನೆ ರಿಷಾನಿಗೆ ಮಾತಾಡಿದಲ್ಲ, ಕರೆಕ್ಟ್ ಆಗಿದೆ. ಬಟ್ ಅದನ್ನ ಸ್ಪಂದನ್ ನಾನೆಂತ ಹೇಳುದು, ಸುಮ್ನೆ ಏನಕ್ಕೆ ಕೂತಿದ್ಯಾ ಮಾಡು ಅಂತ ಕೇಳಿ. ಸ್ಪಂದನ ಮಾತಾಡೋದು ನಿನ್ ತಂಗಿ ಗಿಂಗಿ ಏನಿಲ್ಲ, ಅಲ್ಲಿ ಏನಿಲ್ಲ, ಮಾತಾಡ್ಲೇಬೇಕು, ಬೈಬೇಕು, ಸರಿ ಬೈಬೇಕು ಮಾರ ಅಂತವ್ರಿಗೆಲ್ಲ. ನಾನು ಪ್ರತಿ ಸಲ ನೋಡ್ತಿದ್ದೀನಿ, ಒಂದು ಗಿಲ್ಲಿಯನ್ನು ಕೊಡ್ತಾಳೆ ಅವಳು. ಅಂದ್ರೆ ಏನ್ ಗೊತ್ತಾ, ಗಿಲ್ಲಿ ಫ್ರೆಂಡ್ಶಿಪ್ ಅಲ್ಲಿ ಇದಾರಲ್ಲ. ನೋಡಿ ನಾಡಿದ್ದು ಒಂದು ಏನ್ ಬರ್ತದದು, ಕಳಪೆ ಉತ್ತಮ ಕಳಪೆ ಅವರ ಗಿಲ್ಲಿ ಕೊಡುದು, ಗಿಲ್ಲಿ ಮಾತಾಡೋದು ಗೊತ್ತು. ಅಲ್ಲ, ಉತ್ತಮ ಪ್ರತಿ ಸ್ಟಾರ್ಟಿಂಗ್ ಇಂದ ಇಲ್ಲಿವರೆಗೆ ಒಬ್ಬನಿಗೆ ಮಾತ್ರ ಕೊಟ್ಟದವಳು ಉತ್ತಮ. ಧನುಷ್ ಪ್ರತಿ ವಾರ ನನಗೆ ಉತ್ತಮ ಧನುಷ್ ಅಂತ. ಸೊ ಅವರಿಬ್ಬರ ಫ್ರೆಂಡ್ಶಿಪ್ ಬಗ್ಗೆ ನಾವೇನು ಹೇಳಲ್ಲ. ನಾನು ಅವರ ಬಗ್ಗೆ ಇಂತ ಫ್ರೆಂಡ್ಶಿಪ್ ಆಗಿರ್ಬೋದು, ಅದು ಏನೇ ಇರ್ಲಿ, ಹಂಗಂತ ಒಬ್ಬರನ್ನ ಯೂಸ್ ಮಾಡ್ಬಾರ್ದು. ಈಗ ನೋಡಿ, ಅವ್ರಿಗೆ ಬೇಕಾದಾಗ ನೋಡಿ ಒಂದ್ 5 ನಿಮಿಷ ಮಾಳು ಜೊತೆ ಮಾತಾಡುದು, ಹೋಗುದು, ಮತ್ತೆ 24 ಗಂಟೆ ಅವ್ರ ಜೊತೆ. ಮಾಳು ಕರೆದಾಗ ಬರೋದೇ ಇಲ್ಲ. ಸೊ ನಿಮಗೆ ಈ ಸ್ಪಂದನನ ಬಗ್ಗೆ ಏನ್ ಅನ್ಸ್ತದೆ ಅಂತ ಹೇಳಿ ಕಮೆಂಟ್ ಹಾಕೋದು ಮಾತ್ರ ಮರಿಬೇಡಿ. ಅವು ಹೋಗ್ಲೇಬೇಕು, ಕಮೆಂಟ್ ಅಲ್ಲಿ ಅದೇ ಬರಬೇಕು. ಅದು ನಾಡಿದ್ದು ಕಲರ್ಸ್ ಕನ್ನಡಕ್ಕೆ ಹೋಗ್ಬೇಕು, ಸ್ಪಂದನ ಹೋಗ್ಲೇಬೇಕು ಹೊರಗಡೆ. ವೇಸ್ಟ್ ಅವರು. ಸೊ ಇನ್ನು ಯಾರಿಗಾದ್ರೂ ಹೊಸವರು ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಇನ್ನು ಹೊಸ ವಿಡಿಯೋದೊಂದಿಗೆ ಬರ್ತೇವೆ. ಅಲ್ಲಿವರೆಗೆ ನಮಸ್ಕಾರ.